ಇವತ್ತು ಆತ್ಮೀಯ ಸ್ನೇಹಿತರಾದಂಥ ಹಾಗೂ ನಮ್ಮ ಹಿತೈಷಿಗಳಾದಂಥ ಶಿವಮೊಗ್ಗ ಅವರು ಬರ್ತಡೇ ಆಚರಣೆ ಮಾಡ್ಕೊತಾ ಇದ್ದಾರೆ. ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ದಿನ ಭಾಳ ಬದುಕಲಿ ಅಂತ ಆಸೆ ಪಡ್ತೀನಿ. ಅದೇ ರೀತಿ ಮುಂದಿನ ದಿನಗಳ ರಾಜಕೀಯದಲ್ಲೂ ಸಹ ಇಂಥ ಒಬ್ಬ ನಿಷ್ಕಲ್ಮಶವಾದ ಮನಸ್ಸಿರ್ತಕ್ಕಂಥವ್ರು ಸಮಾಜ ಸೇವೆ ಮಾಡಬೇಕು ಅಂತ ಹೊಂದಿರತಕ್ಕಂಥ ರಾಜಕಾರಣಿಗಳು ಬರಬೇಕು ಅಧಿಕಾರಕ್ಕೆ. ಇಂಥವ್ರಿಗೆ ಅಧಿಕಾರ ಸಿಕ್ಕರೆ ಖಂಡಿತವಾಗ್ಲೂ ಸಹ ಮುಂದಿನ ದಿನಗಳೆಲ್ಲ ಒಂದು ಕಡೆ ಸರ್ವ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಆಡಳಿತ ನಡೆಸ್ತಾರೆ ಅಂತ ನನ್ನ ಭಾವನೆ. ದೇವರಿಗೆ ಮುಂದಿನ ದಿನಗಳು ಒಳ್ಳೆಯದಾಗಲಿ, ಸದಾ ಇವ್ರ ಜೊತೆ ನಾವು ನಿಂತ್ಕೊಂಡು ಸಹಕಾರ ಕೊಡ್ತೀವಿ. ಸರ್, ಕಾರ್ಯಕ್ರಮ ಆ್ಯಕ್ಚುಲಿ ನಾವು ವೃತ್ತಾಪನೆ ಬೇಡ ಅಂತೇಳಿ ಡಿಸೈಡ್ ಮಾಡಿದ್ವಿ. ಎಲ್ಲ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ಇಲ್ಲ ವರ್ಷ ಮಾಡ್ತಾಯಿದ್ದೀವಿ, ವರ್ಷ ಮಾಡಲೇಬೇಕು ಅಂತೇಳಿ ಅವ್ರ ಆದೇಶದ ಮೇರೆಗೆ ಇವತ್ತು ಹುಟ್ಟುಹಬ್ಬನ ಅವ್ರು ಏನೇನು ಅಂದ್ಕೊಂಡಿದ್ರೋ ಎಲ್ಲ ರೀತಿಯಲ್ಲೂ ಅವರೇ ಆದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಈ ಆಚರಣೆ ಮಾಡೋಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಸರ್, ಕಾರ್ಯಕರ್ತರಾಗಲಿ ಅಭಿಮಾನಿಗಳಾಗಲಿ ಎಲ್ಲ ಬಂದು ಶುಭಾಶಯ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಇಷ್ಟಪಡ್ತಾರೆ? ಇದೇ ರೀತಿ ಅವ್ರ ಪ್ರೀತಿ ಸಹಕಾರ ಮುಂದಿನ ರೀತಿ ಇದೇ ರೀತಿ ಇರಲಿ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತೇನೆ.